Hi friends, welcome to my YouTube channel ಕಾಲಚಕ್ರ ಸ್ಟಾರ್ 59. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಅಮೃತಾಪುರದಲ್ಲಿರುವ ಅಮೃತೇಶ್ವರ ದೇವಾಲಯವು ಕ್ರಿಸ್ತಶಕ 1196ರಲ್ಲಿ ಹೊಯ್ಸಳ ರಾಜ ಎರಡನೇ ವೀರಬಲ್ಲಾಳನ ಆಳ್ವಿಕೆಯಲ್ಲಿ ದಂಡನಾಯಕನಾಗಿದ್ದ ಅಮೃತೇಶ್ವರನಿಂದ ನಿರ್ಮಿಸಲ್ಪಟ್ಟ ಸುಂದರ ಶಿವದೇವಾಲಯವಾಗಿದೆ. ಹಾಗಾಗಿ ಈ ದೇವಾಲಯಕ್ಕೆ ಸೇನಾಧಿಪತಿ ಅಮೃತೇಶ್ವರ ದಂಡನಾಯಕನ ಹೆಸರನ್ನೇ ಇಡಲಾಗಿದೆ. ಕಪ್ಪು ಬಳಪದ ಕಲ್ಲಿನಿಂದ ನಿರ್ಮಿತವಾದ ಈ ದೇವಾಲಯವು ಹೊಯ್ಸಳ ಶೈಲಿಯ ಅದ್ಭುತ ಶಿಲ್ಪಕಲೆ, ಕೆತ್ತನೆಯ ಸ್ತಂಭಗಳು ಮತ್ತು ಮಹಾಭಾರತ ರಾಮಾಯಣದ ದೃಶ್ಯಗಳ ಫಲಕಗಳನ್ನು ಹೊಂದಿದ್ದು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಅಮೃತೇಶ್ವರ ದೇವಾಲಯವು ಹೊಯ್ಸಳ ವಾಸ್ತುಶಿಲ್ಪದ ಒಂದು ಅತ್ಯುತ್ತಮ ನಿದರ್ಶನವಾಗಿದ್ದು ನಕ್ಷತ್ರಾಕಾರದ ಗರ್ಭಗೃಹವನ್ನು ಹೊಂದಿದೆ. 13ನೇ ಶತಮಾನದ ಪ್ರಸಿದ್ಧ ಕನ್ನಡ ಕವಿ ಜನ್ನನ ಕಾವ್ಯಗಳನ್ನು ಒಳಗೊಂಡ ದೊಡ್ಡ ಶಿಲಾಶಾಸನ ಇಲ್ಲಿನ ಸಂಕೀರ್ಣದಲ್ಲಿದೆ. ಜನ್ನನು ಹೊಯ್ಸಳ ರಾಜ ಎರಡನೇ ವೀರಬಲ್ಲಾಳನ ಆಸ್ಥಾನ ಕವಿಯಾಗಿದ್ದನು ಮತ್ತು ಕವಿಚಕ್ರವರ್ತಿ ಎಂಬ ಬಿರುದನ್ನು ಗಳಿಸಿದ್ದನು. ಜನ್ನನ ಯಶೋಧರ ಚರಿತೆ, ಅನಂತನಾಥ ಪುರಾಣ ಮತ್ತು ಅನುಭವ ಮುಕುರ ಕೃತಿಗಳು ಪ್ರಸಿದ್ಧವಾಗಿವೆ. ದೇವಾಲಯದ ಆವರಣದಲ್ಲಿರುವ ಶಾಸನವು ಕನ್ನಡದ ಈ ಕವಿಚಕ್ರವರ್ತಿ ಜನ್ನನ ಹಳೆಗನ್ನಡ ಕಾವ್ಯವನ್ನು ಒಳಗೊಂಡಿದೆ. ಅಮೃತಾಪುರವು ಕವಿಜನ್ನನಿಂದ ರಚಿಸಲ್ಪಟ್ಟ ಈ ಶಾಸನವನ್ನು ಕೆತ್ತಲಾದ ಕಲ್ಲಿನ ಸ್ತಂಭಕ್ಕೆ ಸಹ ಪ್ರಸಿದ್ಧವಾಗಿದೆ. ಅಮೃತೇಶ್ವರ ದೇವಸ್ಥಾನವು ಚಿಕ್ಕಮಗಳೂರು ಪಟ್ಟಣದಿಂದ ಉತ್ತರಕ್ಕೆ 57 ಕಿಲೋಮೀಟರ್, ಹಾಸನದಿಂದ 110 ಕಿಲೋಮೀಟರ್ ಮತ್ತು ಶಿವಮೊಗ್ಗದ ರಾಜ್ಯ ಹೆದ್ದಾರಿ 206ರಿಂದ 50 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಾಲಯವು ಒಂದು ವಿಮಾನ ಅಂದರೆ ದೇಗುಲ ಮತ್ತು ಗೋಪುರ ಹೊಂದಿದೆ. ಆದ್ದರಿಂದ ಇದನ್ನು ಏಕಕೂಟ ವಿನ್ಯಾಸ ಎಂದು ಕರೆಯಲಾಗುತ್ತದೆ. ದೇವಸ್ಥಾನದ ಮಂಟಪದ ಮೇಲ್ಛಾವಣಿಯನ್ನು ಆಧರಿಸಿರುವ ಹೊಳೆಯುವ ಕಂಬಗಳ ಸಾಲುಗಳು ಹೊಯ್ಸಳ ಚಾಲುಕ್ಯರ ಅಲಂಕಾರಿಕ ಭಾಷಾ ವೈಶಿಷ್ಟ್ಯಕ್ಕೆ ಸಾಕ್ಷಿಯಾಗಿದೆ. ಮಂಟಪವು ಹೂವಿನ ವಿನ್ಯಾಸಗಳಿಂದ ಅಲಂಕರಿಸಲ್ಪಟ್ಟ ಅನೇಕ ಗುಮ್ಮಟಾಕಾರದ ಒಳಚಾವಣಿಯ ರಚನೆಗಳನ್ನು ಹೊಂದಿದೆ. ಪ್ರಸಿದ್ಧ ವಾಸ್ತುಶಿಲ್ಪಿ ಮಲ್ಲಿತಮ್ಮ ಮುಖ್ಯ ಮಂಟಪದಲ್ಲಿನ ಗುಮ್ಮಟದ ಚಾವಣಿಗಳ ಕೆಲಸ ಮಾಡುವುದರ ಮೂಲಕ ತನ್ನ ವೃತ್ತಿಜೀವನವನ್ನು ಪ್ರಾರಂಭಿಸಿದನು ಎಂದು ತಿಳಿದು ಬಂದಿದೆ. ಅಮೃತೇಶ್ವರ ದೇವಾಲಯದಲ್ಲಿ ದಕ್ಷಿಣದ ಎರಡನೇ ಕಲ್ಲಿನ ಮೇಲೆ ಇರುವ ಶಾಸನ ಹೊಯ್ಸಳ ರಾಜ ಎರಡನೇ ವೀರಬಲ್ಲಾಳನ ಆಳ್ವಿಕೆಯನ್ನು ಉಲ್ಲೇಖಿಸುತ್ತದೆ. ಕ್ರಿಸ್ತಶಕ 1196ರ ಈ ಶಾಸನದಲ್ಲಿ ಅಮಿತನನ್ನು ಸೇನಾಧಿಪತಿ ಎಂದು ಪ್ರಶಂಸಿಸಲಾಗಿದೆ. ಹೊಯ್ಸಳರ ವಂಶಾವಳಿಯನ್ನು ಹಾಗೂ ಸಳನು ಹುಲಿಯನ್ನು ಕೊಂದ ಕಥೆಯನ್ನು ಉಲ್ಲೇಖಿಸಲಾಗಿದೆ. ಈ ಕಥೆ ಸಳ ವಾಸಂತಿಕಾ ದೇವತೆಯನ್ನು ಪೂಜಿಸುತ್ತಿದ್ದಾಗ ಸಸಕಪುರದಲ್ಲಿ ನಡೆಯಿತು. ಈ ಘಟನೆಯಿಂದ ಈತನ ಜನಾಂಗವನ್ನು ಹೊಯ್ಸಳ ಎಂದು ಕರೆಯಲಾಗುತ್ತದೆ. ತೆರೆದ ಮಂಟಪದ ಹೊರಗಿನ ಗೋಡೆಯು ಹಿಂದೂ ಮಹಾಕಾವ್ಯಗಳ ಚಿತ್ರಣಗಳೊಂದಿಗೆ ಒಟ್ಟು 140 ಫಲಕ ಶಿಲ್ಪಗಳನ್ನು ಹೊಂದಿದೆ. ಫಲಕಗಳು ಚಿಕ್ಕದಾಗಿದ್ದು ಚಿಕಣಿ ಕೆತ್ತನೆಗಳನ್ನು ಹೊಂದಿದೆ. ರಾಮಾಯಣವನ್ನು ದಕ್ಷಿಣ ಭಾಗದ ಗೋಡೆಯ ಮೇಲೆ 70 ಫಲಕಗಳ ಮೇಲೆ ಕೆತ್ತಲಾಗಿದೆ. ಕಥೆಯು ಅಸಾಮಾನ್ಯವಾಗಿ ಅಪ್ರದಕ್ಷಿಣಾಕಾರವಾಗಿ ಮುಂದುವರಿಯುತ್ತದೆ. ಉತ್ತರ ಭಾಗದ ಗೋಡೆಯ ಮೇಲೆ ಎಲ್ಲ ಚಿತ್ರಣಗಳು ಪ್ರದಕ್ಷಿಣಾಕಾರವಾಗಿವೆ. ಇದು ಹೊಯ್ಸಳ ವಾಸ್ತುಶಿಲ್ಪದ ಅಭಿವ್ಯಕ್ತಿಯಲ್ಲಿ ರೂಢಿಗತವಾಗಿದೆ. 25 ಫಲಕಗಳು ಶ್ರೀಕೃಷ್ಣನ ಜೀವನವನ್ನು ಚಿತ್ರಿಸುತ್ತದೆ ಮತ್ತು ಉಳಿದ 45 ಫಲಕಗಳು ಮಹಾಕಾವ್ಯ ಮಹಾಭಾರತದ ದೃಶ್ಯಗಳನ್ನು ಚಿತ್ರಿಸುತ್ತವೆ. ರಾಮಾಯಣದ ಕಥೆಯು ದಶರಥನ ಪುತ್ರಕಾಮೇಷ್ಟಿ ಯಜ್ಞದೊಂದಿಗೆ ಪ್ರಾರಂಭವಾಗಿ ಸೀತೆಯ, ರಾಮ ಮತ್ತು ಲಕ್ಷ್ಮಣರ ಪುನರ್ಮಿಲನದೊಂದಿಗೆ ಕೊನೆಗೊಳ್ಳುತ್ತದೆ. ಮಹಾಭಾರತದ ಫಲಕಗಳು ಪೂರ್ಣ ಕಥೆಯನ್ನು ತಿಳಿಸುವುದಿಲ್ಲ. ಕುಂತಿ ತನ್ನ ಮಕ್ಕಳನ್ನು ರಕ್ಷಿಸಲು ಭೀಷ್ಮನಿಂದ ಸಹಾಯ ಕೋರುವುದರೊಂದಿಗೆ ಇದು ಪ್ರಾರಂಭವಾಗುತ್ತದೆ. ಶಿವನ ಕೈಯಲ್ಲಿ ಅರ್ಜುನನಿಗೆ ಪಾಶುಪತವನ್ನು ನೀಡುವುದರೊಂದಿಗೆ ಫಲಕಗಳು ಕೊನೆಗೊಳ್ಳುತ್ತವೆ. ಹೊಯ್ಸಳ ದೇವಾಲಯ ವಾಸ್ತುಶಿಲ್ಪದ ವಿಶಿಷ್ಟ ಲಕ್ಷಣವೆಂದರೆ ಅದರ ಸೊಗಸಾದ ವಿವರ ಮತ್ತು ಕೌಶಲ್ಯಪೂರ್ಣ ಕರಕುಶಲತೆಗೆ ನೀಡಿದ ಗಮನ. ಹೊಯ್ಸಳ ದೇವಾಲಯದ ಶಿಲ್ಪವು ಸ್ತ್ರೀ ಸೌಂದರ್ಯ, ಸೊಬಗು
ಮತ್ತು ಮೈಕಟ್ಟುಗಳನ್ನು ಚಿತ್ರಿಸುವಲ್ಲಿ ಗಮನಹರಿಸುವ ಮೂಲಕ ಸೂಕ್ಷ್ಮತೆ ಮತ್ತು ಕರಕುಶಲತೆಗೆ ಹೆಸರುವಾಸಿಯಾಗಿದೆ. ಹೊಯ್ಸಳ ಶಿಲ್ಪಿಗಳು ಮೃದುವಾದ ಬಳಪದ ಕಲ್ಲನ್ನು ಶಿಲ್ಪಕಲೆಗೆ ಬಳಸುವ ಮೂಲಕ ಅಸಾಧಾರಣ ಕರಕುಶಲತೆಯನ್ನು ಸಾಧಿಸಿದ್ದರು. ಈ ಕಲ್ಲು ವಾತಾವರಣಕ್ಕೆ ಒಡ್ಡಿಕೊಂಡ ನಂತರ ಗಟ್ಟಿಯಾಗುವ ಗುಣವನ್ನು ಹೊಂದಿದೆ. ಶಿವನು ಲಿಂಗರೂಪದಲ್ಲಿ ಈ ದೇವಾಲಯದ ಪ್ರಧಾನ ದೇವರು. ನೇಪಾಳದ ಗಂಡಕಿ ನದಿಯಿಂದ ತಂದ ಬಲು ಅಪರೂಪದ ಅಗ್ನಿಶಿಲೆಯ ಶಿವಲಿಂಗದ ಜೊತೆಗೆ ಅದರ ಬಲಭಾಗದಲ್ಲಿ ರೂಢಿಯಲ್ಲಿರುವಂತೆ ಪಾರ್ವತಿಯ ವಿಗ್ರಹದ ಬದಲಿಗೆ ಶಾರದಾದೇವಿಯ ಸುಂದರವಾದ ಮೂರ್ತಿಯನ್ನು ಸ್ಥಾಪಿಸಲಾಗಿದೆ. ಇದಕ್ಕೆ ಕಾರಣ ಈ ಶಿವಲಿಂಗದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಹೀಗೆ ತ್ರಿಮೂರ್ತಿಗಳ ಸಾನ್ನಿಧ್ಯವನ್ನು ಕಲ್ಪಿಸಲಾಗಿದೆ ಎಂಬ ನಂಬಿಕೆ. ಅಗ್ನಿಶಿಲೆಯ ಶಿವಲಿಂಗವಿರುವ ಏಕೈಕ ದೇವಸ್ಥಾನವಿದು ಎಂಬ ಹೆಗ್ಗಳಿಕೆಗೆ ಅಮೃತೇಶ್ವರ ದೇವಾಲಯ ಪಾತ್ರವಾಗಿದೆ. ಈ ದೇವಾಲಯದ ಸುಂದರ ವಾಸ್ತುಶಿಲ್ಪವು ಹೊಯ್ಸಳ ವಾಸ್ತುಶಿಲ್ಪದ ಅತ್ಯಂತ ಪ್ರಮುಖ ಲಕ್ಷಣಗಳನ್ನು ಮೈಗೂಡಿಸಿಕೊಂಡಿದೆ. ಈ ದೇವಾಲಯವು ಭದ್ರಾ ನದಿಯ ಜಲಾಶಯದ ಸಮೀಪವಿರುವ ಶಾಂತ ಸ್ಥಳದಲ್ಲಿದೆ. 12ನೇ ಶತಮಾನದ ಈ ರಚನೆಯನ್ನು ಹೊಯ್ಸಳ ವಾಸ್ತುಶಿಲ್ಪದ ಹಲವು ವಿಶಿಷ್ಟ ಲಕ್ಷಣಗಳನ್ನು ಅನುಸರಿಸಿ ನಿರ್ಮಿಸಲಾಗಿದೆ. ಅನೇಕ ತಜ್ಞರು ಈ ದೇವಾಲಯವನ್ನು ಹಳೆಯ ಹೊಯ್ಸಳ ಶೈಲಿಯ ವಾಸ್ತುಶಿಲ್ಪದ ಭಾಗವೆಂದು ವಿವರಿಸುತ್ತಾರೆ. ದೇವಾಲಯದ ಗರ್ಭಗುಡಿಯ ಒಳಗಿನ ದೀಪವು ಸುಮಾರು 200 ವರ್ಷಗಳಿಂದಲೂ ನಿರಂತರ ಅಖಂಡ ನಂದಾದೀಪವಾಗಿ ಉರಿಯುತ್ತಿದೆ ಎಂದು ನಂಬಲಾಗಿದೆ ಮತ್ತು ಇದಕ್ಕೆ ಪ್ರತಿದಿನ 1 ಲೀಟರ್ ಎಣ್ಣೆಯನ್ನು ಬಳಸಲಾಗುತ್ತದೆ. ಮೈಸೂರಿನ ಮಹಾರಾಜರು ಈ ದೇವಾಲಯಕ್ಕೆ ಭೇಟಿ ಕೊಟ್ಟಾಗ ದೇವರ ವಿಗ್ರಹವನ್ನು ತೋರಿಸಲು ಈ ದೀಪವನ್ನು ಉರಿಸಲಾಗಿತ್ತು ಎನ್ನುತ್ತಾರೆ ಇಲ್ಲಿನ ಜನರು.
ಿ